ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಈ ಬೆಳವಣಿಗೆ, ಕನ್ನಡ ಚಿತ್ರರಂಗದ ಬೆಳವಣಿಗೆಯ ವಿಚಾರವಾಗಿ ಇವತ್ತು ಏನು ಸುದೀಪ್ ಅವರು ನಾವು ಯುದ್ಧಕ್ಕೆ ಸಿದ್ಧ ಅನ್ನುವ ಹೇಳಿಕೆಯನ್ನು ಕೊಟ್ಟರು. ಸೊ ಅದ ನಂತರದಲ್ಲಿ ಏನೇನು ಬೆಳವಣಿಗೆ ಆಯಿತು ಎಲ್ಲನೂ ನೀವು ನೋಡ್ಕೊಂಡು ಬಂದಿದ್ದೀರಿ. ಇವತ್ತು ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಪ್ರಕರಣ ದಾಖಲು ಮಾಡಲಿಕ್ಕೆ ಪೊಲೀಸ್ ಸ್ಟೇಷನ್ ಕಮಿಷನರ್ ಮೆಟ್ಟಲೇರಿದ್ದಾರೆ. ಸೊ ಅಂದರೆ ಅವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಐಡಿಗಳ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಾರಣ ಸುದೀಪ್ ಅವರ ಅಭಿಮಾನಿಗಳ ದುರ್ವರ್ತನೆಗೆ. ಸುದೀಪ್ ಅವರ ಅಭಿಮಾನಿಗಳು ಬೇಕಾಬಿಟ್ಟಿ ಕಮೆಂಟ್ಸನ್ನು ಮಾಡಿದ್ದಾರೆ, ಬೇಕಾಬಿಟ್ಟಿ ಮೆಸೇಜ್ಗಳನ್ನ ಮಾಡಿದ್ದಾರೆ. ಆಮೇಲೆ ಸುದೀಪ್ ಅವರ ಮತ್ತು ವಿಜಯಲಕ್ಷ್ಮಿ ಅವರ ಫೋಟೋ ಹಾಕೊಂಡು ಇಲ್ಲ ಸಲ್ಲದ ಬರವಣಿಗೆಯನ್ನು ಬರೆದಿದ್ದಾರೆ. ಎಷ್ಟು ಅಶ್ಲೀಲವಾಗಿ ಅವರು ಆ ಬರವಣಿಗೆಗಳನ್ನು ಬರೆದಿದ್ದಾರೋ ಅಷ್ಟು ಅಶ್ಲೀಲವಾಗಿ ಆ ಕಮೆಂಟ್ಸ್ಗಳು, ಆ ಮೆಸೇಜಸ್ಗಳು, ಆ ಬರವಣಿಗೆಯನ್ನು ನೋಡಿ ಇವತ್ತು ವಿಜಯಲಕ್ಷ್ಮಿ ಅವರು ಹೋಗಿ ನೇರವಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಇದು ತಪ್ಪಾ ಸರಿನಾ ಅಂತ ಕೇಳಿದ್ರೆ 101% ಸರಿ ಅಂತ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಬೆರಳು ಚೀಪೋ ಒಂದು ಮಗುವಿಗೂ ಕೂಡ ಇದು ಗೊತ್ತಾಗುತ್ತೆ. ಹೌದು, ಅವರಿಗೆ ಒಂದು ಅಶ್ಲೀಲವಾಗಿರ್ತಕ್ಕಂಥ ಕಮೆಂಟು, ಮೆಸೇಜ್ಗಳು, ಹಾಗೆ ಸುದೀಪ್ ಅವರ ಮತ್ತು ಅವರ ಫೋಟೋನ ಹಾಕೊಂಡು ಯಾವ ರೀತಿ ಒಂದು ಅಶ್ಲೀಲ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅದನ್ನು ಕೂಡ ಇವತ್ತು ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಸೊ ಇದೆಲ್ಲ ಇರಲಿ, ಆದರೆ ಯಾವತ್ತೂ ಕೂಡ ಸುದೀಪ್ ಅವರಾಗಲಿ ದರ್ಶನ್ ಅವರಾಗಲಿ ಯಾವತ್ತೂ ಕೂಡ ಕೈ ಹಿಡಿದು ಮಿಲಾಯಿಸಿದಂಥವರಲ್ಲ. ಯಾವತ್ತೂ ಕೂಡ ಒಂದು ರೀತಿ ಜಗಳಗಳನ್ನು ಆಡಿ ಅಥವಾ ಹೊಡೆದಾಡ್ಕೊಂಡು ಜಗಳಗಳನ್ನ ಆಡಿದಂಥವರಲ್ಲ. ಅಥವಾ ಅವ್ರ ಮೇಲೆ ಅವರು ಕೆಂಡ ಕರ್ಕೊಂಡು ದಿನನಿತ್ಯ ಮಾಧ್ಯಮದ ಮುಂದೆ ಕೂತ್ಕೊಂಡಂಥವ್ರಲ್ಲ. ಸೊ ಅವ್ರ ಪಾಡಿಗೆ ಅವರು ಸಿನಿ ಜರ್ನಿ, ಇವ್ರ ಪಾಡಿಗೆ ಇವರು ಸಿನಿ ಜರ್ನಿ ಮಾಡ್ಕೊಂಡು ಬಂದಂಥವ್ರು. ಆದರೆ ಇವತ್ತಿನ ದಿನ ಇದು ಹೆಂಗಾಗೋಯ್ತು ಅಂತಂದರೆ, ರಾಜ್ಯದಲ್ಲಿ ಸುದೀಪ್ ಮತ್ತು ದರ್ಶನ್ ಇವರಿಬ್ಬರು ಎಂದೂ ಕೂಡ ಇನ್ನು ಸ್ನೇಹಿತರಾಗಲಿಕ್ಕೆ ಸಾಧ್ಯ ಇಲ್ಲ, ಎಂದೂ ಕೂಡ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಂತೂ ಕನ್ಫರ್ಮ್ ಮಾಡ್ಕೊಂಬಿಡಿ. ಅದಾದರೆ ಅದೊಂದು ಮತ್ತೊಂದನೇ ಅದ್ಭುತ ಆಗುತ್ತೆ ಹೊರತು ಇನ್ನೇನೂ ಆಗಲ್ಲ. ಸೊ ಅವರಿಬ್ಬರು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಅವರಿಬ್ಬರು ಒಂದಾಗಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಂಥ ಯಾರ್ಯಾರು ಅಭಿಮಾನಿಗಳಿದ್ರೆ ಅವರಿವತ್ತು ಆ ನಿರೀಕ್ಷೆನ ತೆಗೆದುಬಿಡಿ. ಅವರು ಒಂದಾಗೋ ಅವಶ್ಯಕತೆಯೂ ಇನ್ನು ಮೇಲೆ ಇರೋದಿಲ್ಲ. ಯಾಕಂತಂದರೆ ಯಾವಾಗ ನಟನ ಅಭಿಮಾನಿಗಳು ಹದ್ದುಮೀರಿ ನಡ್ಕೊಂಡ್ರೋ, ಯಾವಾಗ ವಿಜಯಲಕ್ಷ್ಮಿ ಅಮ್ಮವರು ಒಂದು ಕಾನೂನಿನ ಮೊರೆ ಹೋದ್ರೋ ಆವಾಗಲೇ ಇದು ಸತ್ಯ ಆಗೋಯ್ತು. ಇನ್ನು ದರ್ಶನ್ ಅವರಾಗಲಿ ಸುದೀಪ್ ಅವರಾಗಲಿ ಸ್ನೇಹ ಇವತ್ತಿಗೆ ಕೊನೆ ಆಯಿತು ಅಂತ ಅರ್ಥ. ನಿಜವಾದ ಕೊನೆ ಇವತ್ತಿಗಾಯಿತು. ಇನ್ಮೇಲೆ ಯಾವತ್ತೂ ಕೂಡ ಸೇರೋದಿಲ್ಲ ಅನ್ನುವ ಲಿಸ್ಟಿಗೆ ಬರುತ್ತೆ. ಕಾರಣ ನಿಮಗೊಂದು ಮಾತು ಹೇಳ್ತೀನಿ, ಯಾವತ್ತಿಗೂ ಕೂಡ ದ್ವೇಷವನ್ನು ಮಾಡ್ತಾ ಬಂದಂಥವರಲ್ಲ ಸುದೀಪ್ ಅವರು ದರ್ಶನ್ ಅವ್ರನ್ನ. ಆದರೆ ಇದನ್ನು ನಾವೆಲ್ಲರೂ ಕೂಡ ನಂಬ್ಕೊಂಡು ನಂಬುತ್ತಾನೆ ಬಂದಿದ್ವಿ. ಆದರೆ ಅವರು ಹೇಳಿರುವಂತಹ ಕೆಲವು ಈ ಹೇಳಿಕೆಗಳನ್ನು ಕೇಳ್ತಾ ಇದ್ರೆ ಯುದ್ಧಕ್ಕೆ ಸಿದ್ಧ ಅಂತ ಹೇಳಿದ್ರು. ಆಮೇಲೆ ಇದು ನಾನು ಪೈರೇಸಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರು. ಆದರೆ ಅವರ ಹೇಳಿಕೆಯಲ್ಲಿ ಪೈರೇಸಿಗೂ ಸಂಬಂಧನೇ ಇರಲಿಲ್ಲ. ಯಾಕಂತಂದರೆ ಪೈರೇಸಿಯವರು ಯಾವಾಗಲೂ ಕೂಡ ಕಲ್ಲನ್ನು ತೂರಾಡೋದಿಲ್ಲ. ಸಿನಿಮಾವನ್ನು ಪೈರೇಸಿ ಮಾಡುವಂಥವ್ರು ಯಾರಾದರೂ ಕಲ್ಲು ತೂರಾಡ್ತಾರ? ಆದರೆ ಅಲ್ಲಿ ಸುದೀಪ್ ಅವ್ರು ಸ್ಟೇಜ್ ಮೇಲೆ ಹೇಳಿದ್ದು ನಮ್ಮ ಮೇಲೆ ಕಲ್ಲು ತೂರಾಟ ಆಗ್ತಿದೆ ಅಂತ. ಆಮೇಲೆ ನೀವು ಕೂಡ ಅವ್ರ ರೀತಿಯಲ್ಲೇ ಉತ್ತರ ಕೊಡಿ ಅಂತ ಅಭಿಮಾನಿಗಳಿಗೆ ಹೇಳ್ತಾರೆ. ಅಂದರೆ ಪೈರಸಿ ಮಾಡೋರಿಗೆ ಇವರು ಕೂಡ ಪೈರಸಿನೇ ಮಾಡ್ಲಿಕ್ಕಾಗತ್ತಾ? ಸಾಕಷ್ಟು ಸಂಶಯ ಕಾರಣಗಳು ಅಲ್ಲಿ ಉದ್ಭವವಾಗಿರುವಂಥದ್ದು. ಅದು ದರ್ಶನ್ ರವರ ಪತ್ನಿಗೂ ಗೊತ್ತಾಗಿರುವಂಥದ್ದು. ಆ ಪತ್ನಿಯವರು ನಿನ್ನೆ ದರ್ಶನ್ ಸರ್ ಅವರನ್ನು ಭೇಟಿ ಮಾಡಿ ಬಂದಂಥ ಕಾರಣದಿಂದ ಅದು ದರ್ಶನ್ ಅವರಿಗೂ ಗೊತ್ತಾಗಿರುತ್ತೆ. ಆಮೇಲೆ ಸುದೀಪ್ ಅವ್ರಿಗೂ ಗೊತ್ತು ಯಾರಿಗೆ ಹೇಳಿದ್ದಾರೆ, ಯಾಕೆ ಇವತ್ತು ವಾಪಸ್ ಅದನ್ನು ತೆಗೆದುಕೊಳ್ತಾ ಇದ್ದಾರೆ ಪೈರಸಿ ಅಂತ ಅನ್ನುವಂಥ ಒಂದು ಮತ್ತೊಂದು ನಾಟಕ ಶುರು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಇದಂತೂ 101% ದರ್ಶನ್ ರವರಿಗೆ ಹೇಳಿದ್ದಾರೆ ಅನ್ನುವಂಥದ್ದು ಬಹಳ ಬಿಂಬಿತವಾಗಿ ಕಾಣಿಸುತ್ತೆ. ಇವರಿಬ್ಬರ ಸ್ನೇಹ ಹಾಳಾಗದೇ ಇರಲಿ ಅನ್ನೋ ಕಾರಣಕ್ಕೆ ಇವತ್ತು ಮಾಧ್ಯಮದವರಾಗಿರಲಿ, ನಮ್ಮಂಥ ಒಂದು ಸೋಷಿಯಲ್ ಮೀಡಿಯಾ ಸರ್ವಿಸ್ ಮೆನ್ಸ್ಗಳಾಗಿರಲಿ, ಏನೇ ಆಗಿರಲಿ ಇವತ್ತು ಹೇಳ್ತಾ ಇರೋದು. ಬಟ್ ಇವತ್ತು ಓಪನ್ ಆಗಿ ಮಾತಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಸುದೀಪ್ ಅವರು ಹೇಳಿದ್ದು ದರ್ಶನ್ ರವರಿಗೆ ಅನ್ನುವಂಥದ್ದು ಬಹಳ ಗಾಂಭೀರ್ಯವಾಗಿ ಗೊತ್ತಾಗ್ತಕ್ಕಂಥ ಸುದ್ದಿ ಆಗತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ಪಡೆ ಅಂತ ಬಂದಾಗ ಗಜಪಡೆ ಅನ್ನೋದು ಬಹಳ ಟ್ರೆಂಡಲ್ಲಿರುವಂತಹ ಪಡೆ. ಸೊ ಅವರು ಆ ರೀತಿಯಾದಂತಹ ಪಡೆ ಅನ್ನುವಂಥ ಒಂದು ಶಬ್ದವನ್ನು ಬಳಸ್ಕೊಂಡು ಈ ರೀತಿ ಹೇಳಿದಾರಲ್ಲ, ಇದು ಕೂಡ ಬಹಳ ಶಬ್ದ ಉಚ್ಚಾರದಲ್ಲೇ ಗೊತ್ತಾಗುತ್ತೆ ಅವರು ಎಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಎಲ್ಲಿಗೆ ಏನು ಮುಟ್ಟಿಸಬೇಕು ಅಂತ ಹೇಳಿದ್ದಾರೆ, ಎಲ್ಲಿ ಮುಟ್ಟತ್ತೋ ಅಲ್ಲಿ ಮುಟ್ಟುತ್ತೆ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಬಹುತೇಕ ದರ್ಶನ್ ರವರ ಅಭಿಮಾನಿಗಳಿಗೆ ಅಂತ ಗೊತ್ತಾದಾಗಲೇ ದರ್ಶನ್ ರವರ ಅಭಿಮಾನಿಗಳು ಇದನ್ನು ತಮ್ಮ ಮೈ ಮೇಲೆ ತಗೊಂಡ್ರು. ಸೊ ಅದೇ ರೀತಿಯಾಗಿ ಮುಂದುವರೆದ್ರು. ಅವರು ಸುದೀಪ್ ರವರು ಈ ರೀತಿ ವಿಚಾರ ಕೊಟ್ಟಾಗಲೇ ಏನಾಯಿತು ಅಂತಂದರೆ ವಿಜಯಲಕ್ಷ್ಮಿಯವರ ಮೇಲೆ ಅಪವಾದಗಳು, ಅಶ್ಲೀಲ ಮೆಸೇಜ್ಗಳು, ಆ ರೀತಿ ಮೆಸೇಜ್ಗಳನ್ನ ಮಾಡಿ ಸೊ ಅವರ ಮೇಲೆ ದೌರ್ಜನ್ಯವನ್ನು ಮೆರೆದರು. ಅವರು ಇವತ್ತು ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ 150 ಐಡಿಗಳ ಮೇಲೆ. ಸೊ ಇದೆಲ್ಲ ಒಂದು ಕಡೆ ಇರಲಿ. ಬಟ್
ಈ ಸಿನಿಮಾ ಸಂದರ್ಭದಲ್ಲಿ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಡೆವಿಲ್ ಸಿನಿಮಾನು ರಿಲೀಸ್ ಆಗಿ ಅತ್ಯಂತ ಪ್ರದರ್ಶನವನ್ನು ಕಂಡು ಅದರ ಸಕ್ಸಸ್ ಸಾಗ್ತಾ ಇದೆ. ಇನ್ನು ಡಿಸೆಂಬರ್ 25ಕ್ಕೆ ಬರಬೇಕಾಗಿರ್ತಕ್ಕಂಥ ಮಾರ್ಕ್ ಸಿನಿಮಾ ಕೂಡ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಸಿನಿಮಾ. ಬಟ್ ಈ ಸಿನಿಮಾದ ಸಮಯದಲ್ಲಿ ಅವರು ಮಾಡಿಕೊಂಡಂಥ ಎಡವಟ್ಟಿದೆಯಲ್ಲ, ಬಹಳ ದೊಡ್ಡ ಮಟ್ಟಿಗೆ ಈ ಹೊಡೆತವನ್ನು ಅನುಭವಿಸ್ತಾರೆ. ಕಾರಣ ಏನು ಇರಬಹುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದೇ ದಿನ 45 ಸಿನಿಮಾ ಕೂಡ ಬರ್ತಿದೆ, ಇವ್ರ ಸಿನಿಮಾ ಕೂಡ ಬರ್ತಿದೆ. ಸೊ ಅಭಿಮಾನಿಗಳನ್ನ ಕೆಣಕಿದಂತಹ ಈ ಕಿಚ್ಚ ಸುದೀಪ್ ರವರು ಯಾವ ರೀತಿಯಾದಂತಹ ತೊಂದರೆಗಳನ್ನು ಅನುಭವಿಸ್ತಾರೆ ನಿಮಗೇ ಗೊತ್ತಾಗುತ್ತೆ, ನೀವೇ ನೋಡ್ತೀರಿ. ಇಲ್ಲಿ ಸುದೀಪ್ ಅವರ ವಿರುದ್ಧ ಆಗಲಿ ದರ್ಶನ್ ರವರ ವಿರುದ್ಧ ಆಗಲಿ ನಾವಲ್ಲ. ಸೊ ಇರೋ ಫ್ಯಾಕ್ಟನ್ನು ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಕೂಡ ನೀವು ದರ್ಶನ್ ರವರನ್ನ ಸುದೀಪ್ ಅವರನ್ನ ಒಂದೇ ಆಗಿ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ನಿಜವಾಗ್ಲೂ ಫ್ಯಾನ್ಸ್ಗಳು ಈ ಥರ ಕಿತ್ತಾಡೋದನ್ನು ಬಿಟ್ಟು ಒಂದು ಕೆಲಸ ಮಾಡ್ತಿದ್ರಿ, ಅಥವಾ ಅವರಿಬ್ಬರನ್ನ ಒಂದಾಗಿ ನೋಡಲಿಕ್ಕೆ ಬಯಸ್ತಾ ಇರಲಿಲ್ಲ ಅಂತಂದ್ರೂ ಕೂಡ ನಿಮ್ಮ ಪಾಡಿಗೆ ನೀವು ಇರ್ತಾ ಇದ್ರಿ. ಬಟ್ ನೀವೇನು ಮಾಡ್ತಾ ಇದ್ದೀರಿ ಅಂದರೆ, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಹೀರೋ ಹೆಚ್ಚು ನಿಮ್ಮ ಹೀರೋ ಹೆಚ್ಚು ಅನ್ನುವ ಪ್ರಭಾವದಲ್ಲಿ ಇವತ್ತು ನೀವು ಇರೋ ಕಾರಣಾಂತರಗಳಿಂದ ಈ ರೀತಿಯಾದಂಥ ಕನ್ನಡ ಚಿತ್ರರಂಗವನ್ನು ಒಂದು ರೀತಿ ಅಲ್ಲಗಳೆದು ಬಿಟ್ರಿ. ಇವತ್ತು ಎಲ್ಲರಿಗೂ ಗೊತ್ತು, ಕನ್ನಡ ಚಿತ್ರರಂಗಕ್ಕೂ ಗೊತ್ತು, ಸುದೀಪ್ ಅವ್ರಿಗೂ ಗೊತ್ತು, ಉಪೇಂದ್ರ ಅವ್ರಿಗೂ ಗೊತ್ತು, ಉಳಿದಂಥ ಎಲ್ಲ ನಾಯಕ ನಟರಿಗೂ ಗೊತ್ತು ದರ್ಶನ್ ರವರಿಗೆ ಕರ್ನಾಟಕದಲ್ಲಿ ಒಂದು ಕೈ ಮೇಲಿದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಸೊ ಅದನ್ನ ಏನು ಬಿಂಬಿತವಾಗಿ ಕಾಡಿಗೆ ಒಂದೇ ರಾಜ್ಯ, ಕಾಡಿಗೆ ಇವನ್ ರಾಜ ಅವನ ರಾಜ ಅಂತಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ ದರ್ಶನ್ ರವರಿಗೆ ಅತಿ ಹೆಚ್ಚು ಅಭಿಮಾನಿಗಳಿದ್ದಾರೆ, ಅವರನ್ನು ಅತಿ ಹೆಚ್ಚು ಪ್ರೀತಿಸ್ತಾರೆ. ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲಿ ಈಗ ಸದ್ಯಕ್ಕೆ ರಾಜ್ಕುಮಾರ್ನ ಹಾಗೆ ಇರುವಂತಹ ಸ್ಪೆಷಾಲಿಟಿ ಪೀಪಲ್ ಅಂದರೆ ಅದು ದರ್ಶನ್ ತೂಗುದೀಪ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಅದನ್ನ ಪ್ರಸ್ತಾಪ ಪಡಿಸಿ ಅದನ್ನ ಇನ್ನೊಂದು ರೀತಿ ಹೇಳುವಂಥ ಅವಶ್ಯಕತೆ ಇಲ್ಲ, ಆಯ್ತಾ. ಇನ್ನೊಂದು ವಿಚಾರನ ಕೂಡ ಗೊತ್ತು, ಸುದೀಪ್ ರವರ ದರ್ಶನ್ ರವರ ನಂತರದ ಒಂದು ಸೆಕೆಂಡ್ ಮೂಮೆಂಟ್ನಲ್ಲಿ ಸುದೀಪ್ ರವರೇ ನಿಂತ್ಕೊಳ್ತಾರೆ, ಅವರನ್ನ ಯಾರು ಕೂಡ ಮೀರಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಸೊ ಇದು ಗೊತ್ತಿದ್ದ ಮೇಲೂ ಕೂಡ ನಾನು ಹೆಚ್ಚು ನೀನು ಹೆಚ್ಚು ಅನ್ನುವಂತಹ ಒಂದು ಪೈಪೋಟಿಗೆ ಬಿದ್ದು ಏನು ಈ ರೀತಿಯಾದಂಥ ಒಂದು ಅವಹೇಳನಕಾರಿ ಶಬ್ದಗಳನ್ನು ಬಳಸ್ತಾ ಅವರ ಮೇಲೆ ನೀವು ದೌರ್ಜನ್ಯ ಮೆರೆದ್ರಿ, ಇದು ಕೂಡ ಬಹಳ ಅಪವಾದಕಾರಿ ವಿಚಾರ. ಇನ್ನೊಂದು ವಿಚಾರ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆ ವಿಚಾರ ಏನಪ್ಪಾ ಅಂತಂದ್ರೆ, ಇನ್ನು ಮೇಲೆ ಕಿಚ್ಚ ದಚ್ಚು ಅನ್ನೋದನ್ನು ತೆಗೆದು ಬಿಸಾಕ್ಬಿಡಿ, ಬೇಡ ಅದು. ಇದು ನಾನೇ ಹೇಳ್ತಾ ಇದ್ದೀನಿ ಓಪನ್ ಆಗಿ. ಯಾಕಂತಂದ್ರೆ ಅದನ್ನ ನೀವು ಮನಸ್ಸಲ್ಲೂ ಇಟ್ಕೊಳಕ್ ಹೋಗ್ಬೇಡಿ ಅಭಿಮಾನಿಗಳು, ಅದು ಅವಶ್ಯಕತೆನೂ ಏನಿಲ್ಲ. ಆ ರೀತಿ ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ತು ವಿಜಯಲಕ್ಷ್ಮಿ ಅಮ್ಮವರನ್ನ ಇಷ್ಟು ಮನಸ್ಸು ನೋವಿಸಿ ಅವರಿಗೆ ಅಶ್ಲೀಲ ಶಬ್ದಗಳನ್ನು ಬಳಸಿ ಅವರನ್ನ ಅಷ್ಟು ಪೊಲೀಸ್ ಸ್ಟೇಷನ್ ಮೆಟ್ಲೇರುವ ಮಟ್ಟಿಗೂ ನೀವು ಕಾಟ ಕೊಟ್ಟಿದ್ದೀರಿ ಅಂತಂದ್ರೆ ಅದ್ರ ಮೇಲೆ ಅರ್ಥ ಆಗತ್ತೆ ನೀವೆಂಥ ಕ್ರೂರ ತತ್ವವನ್ನು ಹೊಂದ್ಕೊಂಡಿದ್ದೀರಿ ಅಂತ. ಇವತ್ತೊಂದು ವಿಚಾರ ಬಹಿರಂಗ ಪಡಿಸ್ತಾ ಇದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದರ್ಶನ್ ರವರ ಅಭಿಮಾನಿಗಳು ಅನ್ಎಜುಕೇಟೆಡ್ ಅಂತ ಏನು ಯಾರು ಬಿಂಬಿಸ್ತಾ ಇದ್ರಲ್ಲ, ಅವರಿಗೆ ಇವತ್ತು ಮತ್ತೊಂದು ಗೊತ್ತಾಗಿದೆ, ಸುದೀಪ್ ರವರ ಅಭಿಮಾನಿಗಳು ಕೂಡ ಅನ್ಎಜುಕೇಟೆಡ್ ಅಂತ. ಯಾಕಂತಂದ್ರೆ ಅನ್ಎಜುಕೇಟೆಡ್ ಆಗಿರಲಿಲ್ಲ ಅಂತಂದ್ರೆ ಇವತ್ತು ಅವರು ಕೂಡ ಈ ರೀತಿ ಅಶ್ಲೀಲ ಮೆಸೇಜ್ಗಳನ್ನು ಮಾಡ್ತಾ ಇರಲಿಲ್ಲ. ಅವರು ಹೇಳ್ತಾ ಇದ್ರು, ಬಹಳ ಅದ್ಭುತವಾಗಿ ತಿಳಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಅವರು ಕೂಡ ಅನ್ಎಜುಕೇಟೆಡ್ ಆಗಿರೋದ್ರಿಂದ, ಸೊ ಅವರಲ್ಲಿ ಎಲ್ಲ ಅಭಿಮಾನಿಗಳಂತಲ್ಲ, ಸ್ವಲ್ಪ ಅಭಿಮಾನಿಗಳು ಅನ್ಎಜುಕೇಟೆಡ್ ಆಗಿರೋದ್ರಿಂದ, ಸುದೀಪ್ ಅವರ ಅಭಿಮಾನಿಗಳು ಸ್ವಲ್ಪ ಅಭಿಮಾನಿಗಳು ಎಜುಕೇಟೆಡ್ ಆಗಿರೋದ್ರಿಂದಾನೇ ಸೊ ಈ ರೀತಿ ಅಶ್ಲೀಲ ಮೆಸೇಜ್ಗಳನ್ನ ವಿಜಯಲಕ್ಷ್ಮಿ ಅವರಿಗೆ ಮಾಡಿತ್ತು. ಸೊ ಅದು ಬಹಳ ಅರ್ಥಗರ್ಭಿತವಾದ ಗೊತ್ತಾಗುತ್ತೆ. ಎಲ್ಲ ಅಭಿಮಾನಿಗಳಲ್ಲೂ, ಎಲ್ಲ ನಟರ ಅಭಿಮಾನಿಗಳಲ್ಲೂ ಅನ್ಎಜುಕೇಟೆಡ್ ಇದ್ದೇ ಇರ್ತಾರೆ. ಅನ್ಎಜುಕೇಟೆಡ್ಗಳೇ ಈ ರೀತಿಯಾದಂಥ ಅಶ್ಲೀಲ ಮೆಸೇಜ್ಗಳನ್ನ ಮಾಡೋದು. ಅರ್ಥ ಆಯ್ತಾ? ಯಾವುದೇ ನಟನ ಅಭಿಮಾನಿಗಳಾಗಿರಲಿ ಅನ್ಎಜುಕೇಟೆಡ್ ಇಂದ ನಡ್ಕೊಳ್ಳೋದ್ರಿಂದನೇ ಈ ರೀತಿ ಅನ್ಎಜುಕೇಟೆಡ್ ಆಗೋದು ಬೇಕಾಗಿರಲಿಲ್ಲ. ಮತ್ತು ಸುದೀಪ್ ಅವ್ರಿಗೂ ಕೂಡ ಈ ರೀತಿಯಾದಂಥ ಹೇಳಿಕೆಯನ್ನು ಹೇಳುವ ಅವಶ್ಯಕತೆ ಇರಲಿಲ್ಲ. ಅವ್ರ ಪಾಡಿಗೆ ಅವ್ರ ಸಿನಿಮಾ ಪ್ರಮೋಷನ್ ಮಾಡಿಕೊಂಡು ಈ ಪೈರಸಿಗೆ ಟಾಂಗ್ ಕೊಡಬೇಕು ಅಥವಾ ಪೈರಸಿಗೆ ಹೇಳಬೇಕು ಅಥವಾ ಪೈರಸಿಗೆ ಮಾತಾಡಬೇಕು ಅಂದರೆ, ನಾನು ಪೈರಸಿ ಪಡೆ ಅಂತ ಬರೋದೇ ಇಲ್ಲ ರೀ. ಪೈರಸಿ ಪಡೆ ಅಂತ ಹೆಂಗೆ ಬರುತ್ತೆ? ಪೈರಸಿ ಗುಂಪಿರುತ್ತೆ. ಪಡೆ ಅಂದರೆ ಅದೇನು ಸಾವಿರಾರು 10,000 20,000 ಜನ ಪೈರಸಿ ಮಾಡೋರು ಇರ್ತಾರ? ಏನ್ರಿ ಕ್ರಿಯೇಟ್ ಔಟ್ ಪಡೆ ಅಂತ ಉಪಯೋಗಿಸ್ಕೊಳ್ಳೋದು ಬಿಡಿ, ಅದೇನು ಪಡೆ ಯಾರ ಮನೆ ಸೊತ್ತಲ್ಲ. ಬಟ್ ಏನ್ ಇದೆ ಅದನ್ನ ಫ್ಯಾಕ್ಟ್ ಹೇಳ್ತಕ್ಕಂಥ ಕೆಲಸವನ್ನ ಕಿಚ್ಚ ಸುದೀಪ್ ರವರು ಮಾಡಬೇಕಾಗಿತ್ತು. ಆದ್ರೆ ಅವರು ಅದನ್ನ ಮಾಡಲಿಲ್ಲ, ಬೇರೆದೇ ಮಾಡಿದ್ರು. ಹೀಗಾಗಿ ಇದು ಬೇರೆನೇ ಆಯ್ತು. ನೋಡಿ, ದರ್ಶನ್ ರವರು ಅಂತ ಬಂದಾಗ ಅವ್ರು ಯಾವಾಗಲೂ ಕೂಡ ನೇರವಾಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಸುದೀಪ್ ಅವ್ರನ್ನ ದೂರ ಇಟ್ಕೊಂತೇನೆ ಬಂದಿದ್ದಾರೆ. ಸುದೀಪ್ ಅವರೇ ದರ್ಶನ್ ರವ್ರ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ಕೊಂಡು, ಸ್ನೇಹ ಅದು ಇದು ಅಂತ ಹೇಳ್ಕೊಂಡು ಬಹಳ ಅದ್ಭುತವಾಗಿ ಮಾತಾಡ್ಕೊಂಡು ಬಂದರು. ಹಾಗಾಗಿ ಸುದೀಪ್ ಅವರು ಕೂಡ ಬಹಳ ಒಳ್ಳೆಯ ಮನುಷ್ಯ ಅಂತೇಳಿ ಎಲ್ಲರೂ ಕೂಡ ಕನ್ಸಿಡರ್ ಮಾಡಿದ್ರು. ಆದರೆ ಇದ್ದಕ್ಕಿದ್ದಂತೆ ಇಂಥ ಹೇಳಿಕೆಗಳನ್ನು ಕೊಟ್ಟು ಒಳಗೆ ಏನು ಮನಸ್ಸಿದೆ ಅದನ್ನು ತೋರಿಸ್ಬಿಟ್ರು ಇವತ್ತು ಕರ್ನಾಟಕಕ್ಕೆ ಅನ್ನುವ ನಿಟ್ಟಿನಲ್ಲಿ ಜನಗಳು ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಇದು ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ
ಈ ರೀತಿಯಾದಂತಹ ಹೇಳಿಕೆಯನ್ನು ಸುದೀಪ್ ರವರಿಂದ ಯಾರೂ ಕೂಡ ಎಕ್ಸೆಪ್ಟೇಷನ್ ಮಾಡ್ಕೊಂಡಿರಲಿಲ್ಲ ಅಥವಾ ಎಕ್ಸೆಪ್ಟೇಷನನ್ನು ಮಾಡ್ಕೊಳ್ಳೋದು ಇಲ್ಲ, ಬೇಕಾಗೂ ಇರಲಿಲ್ಲ. ಇಂತಹ ಇರಲಾರ್ದೆ ಅದೇನೋ ಹೇಳ್ತಾರಲ್ಲ ಹಂಗಾಗಿ ಆಗೋಯ್ತು. ಇವತ್ತು ಇರಲಾರ್ದೆ ಏನೋ ಬಿಟ್ಕೊಂಡ್ರಂತಲ್ಲ, ಇರಲಾರ್ದೆ ಎಲ್ಲೋ ಬಿಟ್ಕೊಂಡ್ರಂತೆ ಇರುವೇನ. ಸೊ ಹಂಗೆ ಇವತ್ತು ಸುದೀಪ್ ರವರು ಮಾಡ್ಕೊಂಡಿದ್ದಾರೆ. ಇದರ ಅವಶ್ಯಕತೆ ಇರಲಿಲ್ಲ, ಅಗತ್ಯನೂ ಇರಲಿಲ್ಲ. ಇವತ್ತು ದರ್ಶನ್ ರವರ ಅಭಿಮಾನಿಗಳು ಅವ್ರ ಪಾಡಿಗೆ ಅವರು ಅಭಿಮಾನದ ಒಂದು ಸಾರ್ಥಕತೆಯನ್ನು ಅವರು ಮೆರೀತಾರೆ. ನಿಮ್ಮ ಸುದೀಪ್ ರವರ ಅಭಿಮಾನಿಗಳು ಏನಿದ್ರೆ ನಿಮ್ಮ ಅಭಿಮಾನದ ಸಾರ್ಥಕತೆಯನ್ನು ನೀವು ಮೆರೀರಿ. ನಿಮ್ಮ ಪಾಡಿಗೆ ನೀವಿರಿ, ಅವ್ರ ಪಾಡಿಗೆ ಅವರಿದ್ದರೆ ತುಂಬ ಬೆಟರಾಗಿ ಹೋಗುತ್ತೆ. ಯಾಕೆ ಬೇಕು ಇವೆಲ್ಲ ಸ್ಟಾರ್ ವಾರ್ಗಳು ಕರ್ನಾಟಕದಲ್ಲಿ ಅದು ಇದು ಅಂತ? ಸೊ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನೇ ಸಾರ್ವಭೌಮ, ಪ್ರತಿಯೊಬ್ಬ ಕನ್ನಡಿಗನೇ ಕಿಂಗು. ಸೊ ಕರ್ನಾಟಕದಲ್ಲಿ ಹುಟ್ಟಿರುವಂಥ ಪ್ರತಿ ಒಂದು ಸೆಕೆಂಡಿನ ಮಗುವಿನ ಹಿಡ್ಕೊಂಡು ಹುಟ್ಟಿದಂಥ 1 ಸೆಕೆಂಡಿನ ಮಗುವಿನ ಹಿಡ್ಕೊಂಡು ಸಾಯ್ತಾ ಇರೋ ಸೆಕೆಂಡಿನ ಹಿರಿಯರವರೆಗೂ ಕೂಡ ಪ್ರತಿಯೊಬ್ಬ ಕರ್ನಾಟಕದನ್ನು ಕೂಡ ಕಿಂಗಾಗೇ ಇರ್ತಾನೆ. ಸೊ ಅದರಲ್ಲೂ ಕೂಡ ನಾವು ಯಾರ ಬೆಲೆ ಯಾರ ಬೆಳವಣಿಗೆ ಎಷ್ಟಿದೆ ಅದ್ರ ತೂಕ ಅವ್ರಿಗೆ ಕೊಡಲೇಬೇಕು. ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸನ್ನು ಸಂಪಾದನೆ ಮಾಡಿ ಅತಿ ಹೆಚ್ಚು ಫಾಲೋವರ್ಸನ್ನು ಹೊಂದ್ಕೊಂಡು, ಫಾಲೋವರ್ಸ್ ಅಂದರೆ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಅಲ್ಲ, ಬಿಕಮ್ ಒಂದು ಕರೆ ಕೊಟ್ಟರೆ ಸಾಕು ಲಕ್ಷಾಂತರ ಜನಗಳು ಸೇರ್ತಕ್ಕಂಥದ್ದು, ಲಕ್ಷಾಂತರ ಅಭಿಮಾನಿಗಳು ಕೂಡ್ತಕ್ಕಂಥದ್ದು, ದರ್ಶನ್ ರವರ ಅಭಿಮಾನಿಗಳಿಗೆ ಬೆಂಬಲ ಹೆಚ್ಚಿರ್ತಕ್ಕಂಥದ್ದು ಇದೆಲ್ಲರಿಗೂ ಕೂಡ ಗೊತ್ತು. ಸೊ ಹಾಗಂತ ಇವ್ರಿಗೆ ಅಭಿಮಾನಿಗಳಿಲ್ಲ ಉಳಿದವ್ರಿಗೆ ಅಂತಲ್ಲ, ಅಭಿಮಾನಿಗಳಿದ್ದಾರೆ. ಬಟ್ ಸಂಖ್ಯೆಯ ಫ್ಯಾನ್ಸ್ ಎಷ್ಟಿದ್ದಾರೆ ಗೊತ್ತಿಲ್ಲ. ಡೈ ಹಾರ್ಟ್ ಫ್ಯಾನ್ಸ್ ಅಂತ ಬಂದಾಗ ದರ್ಶನ್ ರವರಿಗೆ ಬಹಳ ಅದ್ಭುತವಾದಂಥ ಫ್ಯಾನ್ಸ್ ಇದ್ದಾರೆ. ಸೊ ಅದನ್ನು ಕ್ರಿಯೇಟ್ ಕೂಡ ಮಾಡ್ಕೊಂಡಿದ್ದಾರೆ. ಅದು ಇಡೀ ಆಲ್ ಓವರ್ ಕರ್ನಾಟಕ ಇಂಡಿಯಾಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಅದನ್ನು ಪ್ರಸ್ತಾಪ ಪಡಿಸುವ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇವತ್ತೊಂದು ಮಾತನ್ನು ಹೇಳ್ತೀನಿ, ನಿಮ್ಮ ಪ್ರೀತಿ ಅಭಿಮಾನ ಸ್ಟಾರ್ ವಾರ್ ಏನೇ ಇದ್ರೂ ಕೂಡ ಅದು ನಿಮ್ಮ ಮಧ್ಯೆ ಆಗಿರಲಿ ವಿರಹ ಅದನ್ನು ತೆಗೆದುಕೊಂಡು ಹೋಗಿ ನಟರಿಗೆ ಅಥವಾ ಅವರ ಪತ್ನಿಯರಿಗೆ ಮೆಸೇಜ್ ಮುಖಾಂತರ, ಕಮೆಂಟ್ ಮುಖಾಂತರ, ಅವ್ರ ಫೋಟೋಗಳನ್ನ ಅಶ್ಲೀಲವಾಗಿ ಮಾಡೋ ಮುಖಾಂತರ ನಿಮ್ಮ ಸಾರ್ಥಕತೆಯನ್ನು ನೀವೇನಾದರೂ ಅತಿ ದೊಡ್ಡ ಸಾರ್ಥಕತೆ ಏನಾದರೂ ಮೆರೆಯಕ್ಕೆ ಹೋದರೆ ಜೈಲು ಪಾಲಾಗ್ತೀರಾ. ಇವತ್ತು ಕೂಡ ಸುದೀಪ್ ಅವರ ಅಭಿಮಾನಿಗಳು ಎಷ್ಟು ಜೈಲು ಪಾಲಾಗ್ತೀರಾ ಅಂತ ಯೋಚನೆ ಮಾಡಿ. 150 ಐಡಿಗಳ ಮೇಲೆ ಕಂಪ್ಲೇಂಟ್ ಆಗಿದೆ. ನೀವು ಮಾಡಿರುವಂಥ ಅಶ್ಲೀಲ ಕಮೆಂಟ್ಗಳಿಗೆ ಇವತ್ತು ನೀವು ತಕ್ಕ ಶಿಕ್ಷಣ ಕಾನೂನಿನ ಪ್ರಕಾರ ಅನುಭವಿಸ್ತೀರಿ. ಸೊ ಅನುಭವಿಸಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಅನುಭವಿಸ್ತೀರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ ವಾರು ಇದು ಯಾವುದೂ ಕೂಡ ಬೇಗ ಇರಲಿಲ್ಲ, ಆದರೂ ಬೇಕು ಅಂತ ಮಾಡ್ಕೊಂಡಿದ್ದೀರಿ. ಸೊ ಒಳ್ಳೆಯದಾಗಲಿ. ಈ ಒಂದು ಏನು ಬೆಳವಣಿಗೆ ಇದೆಯಲ್ಲ, ಈ ಬೆಳವಣಿಗೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಸಾಕಷ್ಟು ಜನ ನೋಡಿರ್ತೀರಿ. ಈ ಬೆಳವಣಿಗೆ ಇನ್ನಷ್ಟು ಮುಂದುವರಿದೇ ಇರಲಿ ಅಂಥೇಳಿ ನಾನೊಬ್ಬ ಕನ್ನಡಿಗನ ಕೇಳ್ಕೊಳ್ತಾ ಈ ಒಂದು ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.